1000 ದಿನಗಳ ಸಾಧನ ಸಮಾವೇಶ ನಡೆದರೆ ಶಿವಮೊಗ್ಗದಲ್ಲಿ ರೈತರ ಭೂಮಿ ಕಸಿದುಕೊಳ್ಳೋ ಸಮಾವೇಶ ನಡೆಯುತ್ತಿದೆ ಎಂದು ಮಲೆನಾಡ ಹೋರಾಟ ಸಮಿತಿ ತೀನಾ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಡಮನೆಯಲ್ಲಿ 16 ಮನೆಗಳಲ್ಲಿ 11 ಮನೆಗಳು ಒಕ್ಕಲೆಬ್ಬಿಸಲಾಗಿದೆ. 5 ಕುಟುಂಬ ಆ ಬೆಟ್ಟಗುಡ್ಡಗಳಲ್ಲಿ ವಾಸವಾಗಿದೆ. ಕಂದಾಯ ಮಂತ್ರಿ ಕಂದಾಯ ಇಲಾಖೆಯನ್ನ ಕಿತ್ತು ಹಾಕಬೇಕು. ರೈತ ಜಮೀನಿನ ಪೋಡಿ ಮಾಡಲು ಆದೇಶ ಮಾಡಿರೋ ಕಂದಾಯ ಸಚಿವರು ಮಲೆನಾಡಿನ ರೈತರ ಸಮಸ್ಯೆ ಬಂದಾಗ ಗಪ್ ಚುಪ್ ಆಗಿಬಿಡ್ತಾರೆ. ಪ್ರಗತಿ ಪರಿಶೀಲನೆ ಸಭೆ ನಡೆಸಲು ಅವರಿಗೆ ಇದುವರೆಗೂ ಸಾಧ್ಯವಾಗಿಲ್ಲ. ಪೋಡಿ ಪ್ರಕರಣಗಳು ಜಿಲ್ಲೆಯಲ್ಲಿ 10 ಪ್ರಕರಣ ನಡೆದಿಲ್ಲ. ಕಾಡು ಮಂತ್ರಿ ಶಿವಮೊಗ್ಗಕ್ಕೆ ಪಿಕ್ನಿಕ್ಗೆ ಬಂದಿದ್ರು ಎಂದು ದೂರಿದರು. ಚಿಕ್ಕಮಗಳೂರು ಮತ್ತೆ ಹಾಸನ ಇನ್ನು ಒಟ್ಟು ಮಲೆನಾಡಿನ ವ್ಯಾಪ್ತಿಗೆ ಬರ್ತಕ್ಕಂಥದ್ದು 65 ವಿಧಾನಸಭಾ ಕ್ಷೇತ್ರಗಳಿದೆ. ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಭೂಮಿ ಸಮಸ್ಯೆ, ಅರಣ್ಯ ಭೂಮಿ ಸಮಸ್ಯೆ, ಬೇರೆ ಬೇರೆ ಭೂಮಿಗಳ ಸಮಸ್ಯೆ ಇವತ್ತು ಗಂಭೀರವಾಗಿದೆ. ಅದನ್ನು ಬಗೆಹರಿಸಬೇಕು ಅಂತ ಹೇಳಿ ಈಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮಲೆನಾಡು ರೈತರ ಸಮಸ್ಯೆ ಅಧ್ಯಯನ ಸಮಿತಿ ಅಂತ ಒಂದು ಸಮಿತಿಯನ್ನು ಘೋಷಣೆ ಮಾಡಿದರು. ಅದರಲ್ಲಿ ನಾನು ಸಹ ಇದ್ದೆ. ಕೊಡಗು, ಚಿಕ್ಕಮಗಳೂರು ಎಲ್ಲ ಮಲೆನಾಡಿನ ಜಿಲ್ಲೆಗಳ ಸದಸ್ಯರು ಅದರಲ್ಲಿದ್ದರು. ನಾವು ಮಲೆನಾಡಿನಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಅದನ್ನು ಪಟ್ಟಿ ಮಾಡಿ ಅದಕ್ಕೆ ಪರಿಹಾರ ಏನು ಅಂತಲೂ ಸಹ ನಾವು ಪಟ್ಟಿ ಮಾಡಿ ವರದಿಯನ್ನು ಕೊಟ್ಟು ಅಧ್ಯಯನ ವರದಿಯನ್ನು ರೆಡಿ ಮಾಡಿ ಶಿವಮೊಗ್ಗದಲ್ಲಿ ಒಂದು ಬೃಹತ್ ರೈತರ ಸಮಾವೇಶ ನಡೆಯಿತು. ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ 10,000 ಜನಕ್ಕಿಂತ ಹೆಚ್ಚು ಜನ ರೈತರು ಅದರಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಆಗಿನ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಕಾಗೋಡು ತಿಮ್ಮಪ್ಪನವರು, ಅದೇ ದಿನ ಮಧು ಬಂಗಾರಪ್ಪನವರು ಪಾದಯಾತ್ರೆ ಮಾಡಿದ್ರು. ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಬೇಕು, ಅರಣ್ಯವಾಸಿಗಳಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಮಾಡಿದ್ರು. ಆ ದಿನ ಸಭೆಯಲ್ಲಿ ಸಿದ್ದರಾಮಯ್ಯನವರು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ತಕ್ಷಣವೇ ಮಲೆನಾಡು ಜಿಲ್ಲೆಗಳ ರೈತರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ತಕ್ಷಣವೇ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದರು. DK ಶಿವಕುಮಾರ್ ಅವರು ಅದನ್ನೇ ಹೇಳಿದರು. ಆದರೆ 1,000 ದಿನಗಳಲ್ಲಿ ಮಲೆನಾಡಿನ 6-7 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ಒಂದು ಅರ್ಧ ಗಂಟೆನೂ ಸಮಯ ಈ ಮುಖ್ಯಮಂತ್ರಿಗೆ ಸಮಸ್ಯೆಯನ್ನು ಅರ್ಥ ಮಾಡಲಿಕ್ಕೆ, ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮೀಸಲಿಡ್ತಕ್ಕಂಥ ಯೋಗ್ಯತೆ ನಮ್ಮ ಮುಖ್ಯಮಂತ್ರಿಗೆ, ರಾಜ್ಯದ ಮುಖ್ಯಮಂತ್ರಿಗೆ ಬಂದಿಲ್ಲ. ಇವತ್ತು ಮಲೆನಾಡಿನ ಜನರಿಗೆ ದ್ರೋಹ ಬಗೆಯಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದಿಂದ ಆಗಿದೆ. ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ ಸುಮಾರು 40,000ರಿಂದ 50,000 ಜನರ ಹಕ್ಕುಪತ್ರನ ವಜಾ ಮಾಡೋ ಕಾರ್ಯಕ್ರಮ ಇವತ್ತು ಸರ್ಕಾರದಿಂದ ಆಗ್ತಾ ಇದೆ. ಸಾಗರ, ಶಿವಮೊಗ್ಗ ಉಪವಿಭಾಗಾಧಿಕಾರಿಗಳು ಬ್ರಿಟಿಷರು ಮಹಾರಾಜರ ಕಾಲದಲ್ಲಿ ಇದು ಫಾರೆಸ್ಟ್ ಆಗಿತ್ತು, ಹೈಕೋರ್ಟ್ ಆದೇಶ ಮಾಡಿದೆ ಅಂತ ಹೇಳಿ ಇವತ್ತು ಹಕ್ಕುಪತ್ರಗಳನ್ನು ವಜಾ ಮಾಡೋದಕ್ಕೆ ಸುಮಾರು ಬರೀ ಭದ್ರಾವತಿ ತಾಲೂಕು ಒಂದರಲ್ಲೇ 11,500 ಜನಕ್ಕೆ ಕೇಸ್ ಹಾಕಿದ್ದಾರೆ. ಶಿವಮೊಗ್ಗ ಗ್ರಾಮಾಂತರ, ಸಾಗರ, ಸೊರಬ, ಶಿಕಾರಿಪುರ, ತೀರ್ಥಹಳ್ಳಿ ಎಲ್ಲ ಭಾಗದಲ್ಲಿ ಇವತ್ತು ರೈತರ ಹಕ್ಕುಪತ್ರಗಳನ್ನು ತಹಸೀಲ್ದಾರೇ ಕೊಟ್ಟಿರೋ ಹಕ್ಕುಪತ್ರ, ದೇವರಾಜ ಅರಸು ಕಾಲದಲ್ಲಿ ಕೊಟ್ಟಂಥ ಹಕ್ಕುಪತ್ರ, ಕಾಗೋಡು ತಿಮ್ಮಪ್ಪನವರು, ಬಂಗಾರಪ್ಪನವ್ರ ಕಾಲದಲ್ಲಿ ಕೊಟ್ಟಂಥ ಹಕ್ಕುಪತ್ರನ ವಜಾ ಮಾಡೋ ಕಾರ್ಯಕ್ರಮ ಇವತ್ತು ಈ ಸರ್ಕಾರದಿಂದ ಆಗ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಹಕ್ಕುಪತ್ರಗಳನ್ನು ಕೊಡ್ತೀವಿ, ಮನೆಗಳನ್ನು ಕಟ್ಕೊಂಡವರಿಗೆ, ಜಮೀನುಗಳನ್ನು ಸಾಗುವಳಿ ಮಾಡಿದವರಿಗೆ ಅಂತ ಸಮಾವೇಶ ಮಾಡ್ತಾರೆ. ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಕ್ಕುಪತ್ರಗಳನ್ನು ವಜಾ ಮಾಡೋ ಸಮಾವೇಶ, ಹಕ್ಕುಪತ್ರಗಳನ್ನು ಜನರ ಭೂಮಿಯ ಹಕ್ಕನ್ನು ಕಸಿದುಕೊಳ್ಳೋಂಥ ಸಮಾವೇಶ ಇವತ್ತು ಅನಧಿಕೃತವಾಗಿ ನಡೀತಾ ಇದೆ. ಈ ಹಿಂದೆ ಕೃಷ್ಣ ಬೈರೇಗೌಡರು ಶಿವಮೊಗ್ಗಕ್ಕೆ ಬಂದಿದ್ದರು. ಅವರು ಮಾಧ್ಯಮದವ್ರ ಹತ್ರ ಮಾತಾಡಿ ಏನು ಹೇಳಿದ್ರು,
ಇಡೀ ರಾಜ್ಯದಲ್ಲಿ ಭೂಮಿ ಸಮಸ್ಯೆ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಜಾಸ್ತಿ. ನಾವು ಕಂದಾಯ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರನೂ ಸಹ ಕಸ್ಕೊಳ್ಳೋದಕ್ಕೆ ಇವತ್ತು ಅರಣ್ಯ ಇಲಾಖೆ ನಮ್ಮದು ಅಂತ ಹೇಳ್ತಾ ಇದೆ. ಈ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ನನ್ನ ಕೈಲೂ ಆಗೋದಿಲ್ಲ, ಉನ್ನತ ಮಟ್ಟದಲ್ಲಿ ಬಗೆಹರಿಬೇಕು ಅಂದರು. ಕೃಷ್ಣ ಬೈರೇಗೌಡರು ಅತ್ಯಂತ ಬೇಜವಾಬ್ದಾರಿತನದಿಂದ ಕಂದಾಯ ಮಂತ್ರಿ ವಹಿಸಿದ್ದಾರೆ ಶಿವಮೊಗ್ಗ ಮತ್ತು ಮಲೆನಾಡಿನ ಸಮಸ್ಯೆಗಳ ಬಗ್ಗೆ.